ಕಾಲ ಸುಖವಾಗಿ ಬಾಳ್ರಪ್ಪ. ಶಾಂತಿ ನಿವಾಸದ ಯಜಮಾನಿ ಸ್ಥಾನದಲ್ಲಿ ನಿಂತ್ಕೊಂಡು ನೀನ್ ಮಾಡ್ತಿರೋ ಕೆಲಸ ನಿನಗೆ ಸರಿ ಅಂತ ಅನಿಸ್ತಾ ಇದ್ದೇನೆ. ಒಂದು ಸಲ ನನ್ ಮಗ ಸುಶಾಂತ್ಗೆ ಮಂತ್ರನ 2ನೇ ಹೆಂಡತಿ ಅಂತ ನೀನ್ ಮನ್ಸಲ್ಲಿ ತೀರ್ಮಾನ ಮಾಡಿದ್ಮೇಲೆ ನನ್ನ ಸ್ಥಾನಕ್ಕೆ ಬೇರೆ ಯಾರನ್ನೋ ಹೇಗೆ ತಂದೆ? ಹೇಗೆ ಆಶೀರ್ವಾದ ಮಾಡ್ತೀಯ? ತಪ್ಪು ಮಾಡ್ಬಿಟ್ಟೆ. ಅವತ್ ನಾನು ನಿನ್ನ ಹೊಡೆದು ಬರಬಾರ್ದಾಗಿತ್ತು, ಕೊಂದಾಕ್ಬಿಡ್ಬೇಕಾಗಿತ್ತು. ಹೇ ಮುದ್ಕಿ, ನಿನ್ನ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡಲ್ಲೇ. ಎಷ್ಟು ಆರೈಕೆ ಮಾಡ್ದೆ, ಎಷ್ಟು ಸೇವೆ ಮಾಡ್ದೆ ನಿನ್ಗೆ. ಹ ಈಗ ಇಲ್ಲ, ಈಗಲೂ ಲೇಟ್ ಆಗಿಲ್ಲ. ಈ ಮಂತ್ರ ಏನ್ ಅನ್ಕೋತಾಳೋ ಅದನ್ನ ಮಾಡಿ ಮುಗಿಸ್ತಾಳೆ. ಇಲ್ಲ ಅಂದ್ರೆ ನನಗ್ ನೆಮ್ಮದಿ ಇರಲ್ಲ, ನನಗ್ ಶಾಂತಿ ಇರಲ್ಲ. ಮಂತ್ರ ಏನಾಯ್ತು? ನಾನಿಷ್ಟು ವರ್ಷ ಇಷ್ಟು ದಿನ ಕನ್ಸ್ ಕಂಡಲ್ಲ, ಅದೆಲ್ಲ ನಿಜ ಆಗ್ತಾ ಇದೆ. ಏನ್ ಮಾತಾಡ್ತಿದ್ಯಾ? ಒಳ್ಳೆ ಲೂಸ್ ತರ ಮಾತಾಡ್ತಿದ್ಯಾ. ನನ್ಗೇನು ಅರ್ಥ ಆಗ್ತಿಲ್ಲ. ನಾನಲ್ಲ ಕಣೆ ಲೂಸು, ನೀನು. ನನ್ ಮಾತನ್ನ ಫಸ್ಟ್ ಪೂರ್ತಿ ಕೇಳಿಸ್ಕೊ. ಸುಶಾಂತ್ ಪಕ್ಕದಲ್ಲಿ ನಾನಿರ್ಬೇಕಾಗಿತ್ತು. ನನ್ನೇ ಪೂರ್ತಿಯಾಗಿ ಮರೆತು ಸಂತೋಷವಾಗಿ ಅವಳ ಜೊತೆಲಿ, ಆ ಶಾಂತಿ ಜೊತೆಲಿ ಹೇಗೆ ಸಾಧ್ಯ ಇದೆ ಅಲ್ಲ? ಅಷ್ಟ್ ಸಾಲ್ದು ಅಂತ ಅವರಮ್ಮ ಬಾಮಿನಿ ಆ ಮುತ್ತಿ ಅವರಿಬ್ರನ್ನು ಪಕ್ಕದಲ್ಲಿ ನಿಲ್ಸಿ ಆಶೀರ್ವಾದ ಮಾಡ್ತಿದ್ದಾಳೆ. ಹೇಯ್ ಪೊನ್ನಪ್ಪ, ಅವಳಿಗೋಸ್ಕರ ನಾನು ಏನೆಲ್ಲ ಸೇವೆ ಮಾಡ್ದೆ. ನಮ್ಮಮ್ಮನೂ ಹಾಗೆ ನೋಡ್ಕೊಂಡಿಲ್ಲ ಕಣೆ, ಅಷ್ಟು ನೋಡ್ಕೊಂಡಿದ್ದೀನಿ ಆ ಮುತ್ಕಿನ. ಆ ಮುತ್ಕಿಗೆ ನೀ ಅದ್ ಬೇಡ. ಅದ್ ಹೇಗೆ ಆ ಮುತ್ಕಿ ಎಲ್ಲಾನು ಮರ್ತ್ಬಿಟ್ಲು? ಅವಳನ್ ಬಿಟ್ಬಿಡು. ಆ ಕುಟುಂಬದವರೆಲ್ಲ ನಾನ್ ಏನೇ ಅಂತ ತಪ್ಪು ಮಾಡಿದ್ದು? ನಾನು ಮೋಸ ಮಾಡಿದ್ದೀನಿ ಅಂತ ಅವ್ರು ಅನ್ಕೊಂಡ್ರೆ ಅದು ಅವ್ರು ಒಳ್ಳೇದಕ್ಕೆ ಮಾಡಿದ್ದು. ಶಾಂತಿ ಅನ್ಕೊಂಡೆ, ಅದು ಅವನಿಗೋಸ್ಕರ ತಾನೇ. ಏನೋ ಶಾಂತಿ ಬದುಕಿರುವಾಗ ಇವ್ರ ಮನೆಯವರೆಲ್ಲ ಬಹಳ ಪ್ರೀತಿ ತೋರಿಸ್ತಿದ್ರು. ಈಗ ಬಂದ್ಬಿಟ್ಟಿದೆ ಪ್ರೀತಿ. ಏನೋ ದೊಡ್ಡ ಒಳ್ಳೆ ಕುಟುಂಬ ಅವ್ರದ್ದು. ನಾನ್ ನೋಡಿಲ್ವ ಅವ್ರೆಂತವ್ರು ಅಂತ. ಅದ್ರಲ್ಲೂ ಆ ಮುತ್ಕಿ ಇದ್ದಾಳಲ್ಲ, ಸರಿಯಾಗಿರೋ ಮುತ್ಕಿನೇ ಇದೆ ಅವಳಿಗೆ. ಇಡೀ ಕುಟುಂಬ ನನ್ನನ್ನೇ ಮರ್ತು ಸುಖವಾಗಿದಾರಾ? ಬಿಡಲ್ಲ. ಪೊನ್ನಪ್ಪ, ಈ ಶಾಂತಿ ಎಲ್ಲಿಂದ ಇಷ್ಟೊಂದು ಶಕ್ತಿ ಬಂತು? ಇದನಲ್ಲ ಮೀಸೆ ವೀರಣ್ಣ, ಅವನೊಬ್ಬ. ಇಬ್ರಿಗೂ ಇದೆ. ಇಬ್ರಿಗೂ ಒಂದೇ ಸಲ. ಯಾರಿಗೇನಾಗಿದೆ ಅಂತಾನೆ ಗೊತ್ತಾಗ್ಬಾರ್ದು. ಇಬ್ರನ್ನು ಮುಗಿಸ್ಬಿಡ್ತೇನೆ. ಸರಿ, ಅದಕ್ಕೆ ನಾನಿವಾಗ ಏನ್ ಮಾಡ್ಬೇಕು? ಹೇಗಿದ್ರು ಆ ಮುತ್ಕಿ ಶಾಂತಿ ನಿವಾಸಕ್ಕೆ ಯಜಮಾನಿ. ಇವತ್ ರಾತ್ರಿನೇ ಅವಳ ಯಜಮಾನಿಕೆ ಮುಗ್ದೋಗುತ್ತೆ.
ಅವಳು ಚೌಲ್ಟ್ರಿಲ್ ಮಲ್ಗಲ ಕಣೆ, ಮನೆಗ್ ಬರ್ತಾಳೆ. ಬಂದು ಬಾಗಲ್ ತೆಗಿತಾ ಇದ್ದ ಹಾಗೆ ಅವಳ ಜೀವನದ ಬಾಗ್ಲನ್ನೇ ಮುಚ್ಚಿಸ್ಬೇಕು. ಓಹೋ, ಅಂದ್ರೆ ಇವತ್ತು ರಾತ್ರಿ ಬಾ ಮೀನಿನ ಕಿಡ್ನಾಪ್ ಮಾಡು ಅಂತ ಹೇಳ್ತಿದ್ಯಾ? ಮಾಡಿ ಒಂದ್ ಜಾಗ ಕಳ್ಸು. ಹಾಗಾದ್ರೆ ಮದ್ವೆ ಮಂಟಪದಲ್ಲಿ ಮದ್ವೆ ನಿಲ್ಲತ್ತೆ. ಮದ್ವೆ ಗಂಡಿನ ತಾಯಿ ಉಸ್ರುನೂ ನಿಲ್ಲತ್ತೆ. ಅವರೆಲ್ರೂ ಅಯ್ಯೋ ಮದ್ವೆ ನಿಂತೋಯ್ತಲ್ಲ ಅಂತ ಗೋಳಾಡ್ತಿರ್ಬೇಕಾದ್ರೆ ಆ ಮುದ್ಕಿ ಬೀದಿಲಿ ಹೆಣವಾಗಿ ಬಿದ್ದಿರ್ತಾಳೆ. ಈ ವಿಷಯ ಅವ್ರ ಕಿವಿಗ್ ಬೀಳ್ಬೇಕು. ಕಲ್ಯಾಣ ಮಂಟಪ ಬಿಟ್ಟು ಎಲ್ರೂ ಬೀದಿಗೆ ಓಡ್ ಬರ್ಬೇಕು. ಈ ಮಂತ್ರ ಜೊತೆ ಯಾಕಪ್ಪ ದ್ವೇಷ ಕಟ್ಕೊಂಡೆ ಅಂತ ಎರಡು ಮನೆಯವರು ಪ್ರತಿ ಕ್ಷಣ ಪ್ರತಿ ದಿನ ಚಿತ್ರಹಿಂಸೆ ಅನುಭವಿಸಿ ಸಾಯ್ಬೇಕು. ಇನ್ನು ಮುಂದೆ ಶಾಂತಿ ನಿವಾಸನು ಆ ದೊಡ್ಡ ಮನೆ ವೀರಣ್ಣನ ಕುಟುಂಬನು ನರಕ ಅನುಭವಿಸ್ಬೇಕು. ಅದಕ್ಕೆ ನಾನಿವಾಗ ಏನ್ ಮಾಡ್ಬೇಕು? ನಾನು ಹೇಳಿದ್ ಮಾಡು. ನಾನೊಂದು ಹೇಳಿದ್ರೆ ತಪ್ಪು ತಿಳ್ಕೊಳ್ಳೋದಿಲ್ಲ ಅಲ್ವಾ ನೀನು? ನಿನ್ ತಲೆಲಿರೋದೇನಾದ್ರೂ ಮೆದುಳ ಅಥವಾ ಪ್ಲಾನ್ ಮಾಡೋ ಮಿಷನ್? ಅಲ್ಲ, ಒಟ್ನಲ್ಲೆಲ್ಲ ಚೆನ್ನಾಗಾಯ್ತಲ್ವಾ? ಯಾವ್ದು ತೊಂದ್ರೆ ಇಲ್ದೆ. ಡ್ಯಾನ್ಸ್ ಬೇರೆ ಚೆನ್ನಾಗಿ ಮಾಡಿದ್ರು. ಎಲ್ಲ ದೇವ್ರ ದಯೆ. ಸಾಧನಾ, ಏನತ್ತೆ? ರತ್ನ, ನನ್ ಮನೆಗ್ ಹೋಗ್ ಬರ್ತೀನಿ ಕಣೆ. ಮನೆಗ? ಯಾಕತ್ತೆ? ಅಯ್ಯೋ ಅಮ್ಮ ಏನಾದ್ರು ಮರ್ತ್ರ ಹೇಳಿ, ನಾನೇ ಹೋಗಿ ತಗೊಂಬಂದ್ಬಿಡ್ತೀನಿ. ಏನು ಇಲ್ಲ ಕಣೆ, ಸ್ವಲ್ಪ ಕೆಲ್ಸ ಇದೆ, ಅದಕ್ಕೆ ನಾನೇ ಹೋಗ್ ಬರ್ತೀನಿ. ಏನತ್ತೆ ಅಂತದ್ದು? ಅಲ್ಲ, ನೀವೊಬ್ರು ಹೆಂಗ್ ಹೋಗ್ತೀರಾ? ನಾನು ಹೋಗ್ತೀನಿ ಬಿಡಿ. ಬನ್ನಿ. ಏನು ಬಹಳ ಧೈರ್ಯಶಾಲಿ. ನನಗಿಂತ ಜಾಸ್ತಿ ಧೈರ್ಯ ಇವಳಿಗಿದ್ಯಾ? ನಾನು ಒಬ್ಳೆ ಹೋಗ್ ಬರ್ತೀನಿ, ಸುಮ್ನಿರೆ. ಅಯ್ಯೋ ಹಂಗಲ್ಲ ಕಣಮ್ಮ, ನಿಮ್ಮನ್ ಬಿಟ್ಟು ವಾಪಸ್ ಬಂದ್ಬಿಡ್ತೀನಿ ನಾನು. ಅಯ್ಯೋ, ಎರಡೆರಡು ಕೆಲ್ಸ ಯಾಕೆ? ಅಲ್ಲ ಅತ್ತೆ, ಈಗ ಅಂತ ಅರ್ಜೆಂಟ್ ಏನಿದೆ ಮನೆಗ್ ಹೋಗೋಂಥದ್ದು? ಏನ್ ಸಾಧನಾ, ನೀನೇನೆ ರತ್ನ? ಶಾಸ್ತ್ರ ಸಂಪ್ರದಾಯ ನಿಮಗ್ ಗೊತ್ತೇ ಇದೆ ಅಲ್ವಾ? ಬೆಳಗ್ಗೆ ಎದ್ದು ಸೂರ್ಯ ಹುಟ್ಟೋಕ್ಕೂ ಮುಂಚೆ ನಮ್ಮ ಯಜಮಾನ್ರ ಫೋಟೋಗೆ ಪೂಜೆ ಮಾಡಿ ದೀಪ ಹಚ್ಚಿ ನೈವೇದ್ಯ ಮಾಡೋ ಪದ್ಧತಿ ಇದೆ ತಾನೆ? ಇದ್ರ ಜೊತೆಗೆ ಮನೇಲೆ ಮಾತ್ರೆಗಳನ್ನ ಬಿಟ್ಟು ಬಂದಿದ್ದೀನಿ ಕಣೆ, ಅದೆಲ್ಲ ತರ್ಬೇಕಲ್ವಾ ನಾನು? ಒಬ್ರೇ ಹೋಗ್ತಾ ಇದ್ದೀರಾ? ಅಯ್ಯೋ ದೇವ್ರೆ, ಅದು ಅಲ್ದೆ ಇಲ್ಲೆಲ್ಲ ಮಲ್ಗಿದ್ರೆ ನನಗ್ ನಿದ್ದೆ ಬರಲ್ವೇ? ಅಲ್ಲ ಅತ್ತೆ, ಬೇಕಾದ್ರೆ ನಾನು ನಿಮ್ ಜೊತೆ ಬರ್ತೀನಿ. ಬೆಳಗ್ಗೆ ಲೇಟ್ ಆದ್ರೆ? ಏನು ಲೇಟ್ ಆಗಲ್ಲ, ನಾನ್ ಬರ್ತೀನಿ, ಸರಿನಾ? ಮುಹೂರ್ತ ಟೈಮಿಗೆ ಸರಿಯಾಗಿ ನಾನು ಇಲ್ಲಿ ಇರ್ತೀನಿ, ಆಯ್ತಾ?